ಹಲೋ ಅಸ್ಸಲಾಮಲೈಕುಮ್. ಇದು ನಾನು ಹಿಂಗೆ ಕೂಡ ഒരു ಸಿಂಪಲ್ ಐತುರ್ಲೋ ಬೀಫ್ ಕರಿ ನಾನು ಹಿಂಗೆ ಯಾನ್ ಆಕ್ರೋಶಂದು ಕಾಟೊಂಡುಲ್ಲೆ. ಇದು ವೆರಿ ಸಿಂಪಲ್, ಟೇಸ್ಟು നല്ല ಅವರು. അങ്ങനെ ನಾ ಇದು 1 ಕಿಲೋ ബീഫ് കൽകിത്ത് വെച്ചിരെ. ഫസ്റ്റ് കുക്കർക്ക് കോക്കനട്ട് ഓയിലേ ബീത്തോണു. അങ്ങനെ ഇപ്പോൾ കൽകി വെച്ച് ബീഫ് ഇട്ട് കൊടുത്തോണ്ടുള്ള ബീഫ് ഇട്ടിട്ട് നല്ല ഫ്രൈ ആക്കರು. ಅದು ತಣ್ಣಿ ಬಿಟ್ಟೊಂಡು ಬರೋ ಸ್ಟಾರ್ಟ್ ಅವರು. ತಣ್ಣಿ ಬಿಟ್ಟೊಂಡು ಬರೋದು ഇതിങ്ങനെ തെല്ല് സോട്ടേ ആക്കರು. തെല്ലത് ലൈറ്റ്ಲಿ ഇങ്ങനെ ಬೆಂದಕೊಂಡು ಇದೊಂದು ಬೇರೆ ಸ್ಟೈಲ್ ಮಾತ್ರ ಕ್ವಿಕ್ ಐತೆ ಹಾಕೋಗವರು, ಬೇಗ ಐತೆ ಹಾಕೋಗವರು. അങ്ങനെ ഉപ്പിട്ട് കൊടുത്തോണ്ടുള്ള ഉപ്പിട്ടിട്ട് ഇത് ನಾವು ഇടെടുത്തിರೋ കൊത്തമ്പര പൊടി, മഞ്ഞളുടെ പൊടി, മുളകുര പൊടി, പിന്നെ ಬಡ್ಸೊಪ್ಪರ പൊടി. ಬಡ್ಸೊಪ್ಪರ പൊടി ഇടണം. അപ്പോൾ തെല്ല് ಯಾರ ಕಮ್ಮನವರು ഇതൊരു ಬೇರೆ ಸ್ಟೈಲಲ್ಲಿ ബീഫ് കറി ಹಾಕರು. അങ്ങനെ നല്ല ഇത് ಬೆಂದೊಂಡಿക്കಟ್ಟು ಎಲ್ಲ ಮಿಕ್ಸ್ ಆಕಿದ್ದೆಲ್ಲ പിന്നെ ഇപ്പം ഞാനിതിಗೆ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಉಳ್ಳಿ, ಕರಿರೆಲೆ പിന്നെ ಕಾಯಿಮೊಲವು ಇದೆಲ್ಲ ಒಟ್ಟು ಇങ്ങനെ ಮಿಕ್ಸ್ ಆಗಿತ್ತು ಎಲ್ಲ ഇതിಗೆ ഇട്ട് കൊടുത്തോണ്ടുള്ള ಎಲ್ಲ ഇട്ട് കൊടുത്തു ഇದ್ರ നല്ല അടിമേൽ ಹಾಕೋರು. ഇത് ಬೇಗ ഒരു ಎಡ್ಚಿರ ಕರಿ ಹಾಕೊಂಡು ഉണ്ടായെങ്കിൽ ಈ ಕರಿ ರೆಸಿಪಿ നിങ്ങൾ ಟ್ರೈ ಹಾಕಿದ್ದು ನೋಕೋರು നല്ല ಅವರು ತಿನ್ನೋಗು. ಅದ್ರ ನಾನಿപ്പോൾ ಕರಿಯಲ್ಲಿ ഇട്ട് കൊടുത്തോണ്ടുള്ള കറിയിൽ ഇട്ടിട്ട് ಅದೆಲ್ಲ ಎಕ್ಸ್ಟ್ರಾ ಮೊಲೋರ പൊടി പിന്നെ ഉപ്പുര പൊടി പിന്നെ ജിഞ്ചർ ഗാർലിക് പേസ്റ്റ് എക്സ്ട്രാ ഇട്ടിട്ട് ഇത് പുളിയുടെ തന്നിന ബീത്തിರೋ. അങ്ങനെ ഇത് മിക്സ് ಎಲ್ಲ ಹಾಕಿತ್ತು ഒരു 5 ಸೀಟಿ ಮೈ വെച്ചോണ്ടായി ಎಂಚೊಂದುಂಟಾಯಿ ಬೀಫ್ ತೆಲ್ಲ അതിലേನಲ್ಲೋ തെല്ല് കുക്കായോണ്ട് ഇക്കന്നങ്ങ ಇದೆಲ್ಲ ಪ್ರಿಪ್ರೇಷನ್ ಹಾಕೊಂಬತ್ತಗು. ഇപ്പത്തിൽ ನಾ ಕೋಕೋನಟ್ ಆಯಿಲು പിന്നെ ಕರೆಲ್ಲ ಮೇಲ್ಗಿಟ್ಟು ಕೊಡ್ತಾರೆ. ಇದೇನ ಸಿಂಪಲ್ ಆಯ್ತುള്ള ಬೀಫ್ ಕರಿ ಹಿಂಗೆ ನಮ್ಮವ್ರಕ ಟ್ರೈ ಹಾಕೋರು. ನಿಂಗೆ ಇಲ್ಲಂಟ ಹಿಂಗೆ ಉಳ್ಳಿ ಟೊಮೆಟೊ നല്ല ಫ್ರೈ ಹಾಕಿದ್ದು ಹಾಕ್ರಲ್ಲಿ ಈ ಸ್ಟೈಲು നല്ല ಅವರು. ഡിന്നർക്ക് ಬೇಗ ಒಂದು ನಂಗೆ ಈ ಕರಿ ಹಾಕಿದ್ದು ಎಡ್ಕ ಈ ಕರಿ ಒಂದು ಟ್ರೈ ಹಾಕಿತ್ತು. ನಿಂಗೆ ಕಮೆಂಟ್ ಸೆಕ್ಷನಲ್ಲಿ ಚಲೋರಿದ್ದು അങ്ങനെ ಇರೋಜಂತ ನೆಕ್ಸ್ಟ್ ರೆಸಿಪಿ ಅಂದರೆ ವೇನು ಕಮೆಂಟ್ ಹಾಕೋರು. ಟಿಲ್ ದೆನ್ ಬಾಯ್, ಅಸ್ಸಲಾಮು ಅಲೈಕುಮ್.